ಹಾಯ್ ಫ್ರೆಂಡ್ಸ್, ಕಂದಾಯ ಇಲಾಖೆಯ ಬೆಂಗಳೂರು ದಕ್ಷಿಣದ ಅಸಿಸ್ಟೆಂಟ್ ಕಮಿಷನರ್ ಅಪೂರ್ವ ಬಿದರಿಗೆ ಸಂಕಷ್ಟ ಎದುರಾಗಿದೆ. ಈವರೆಗೆ 53 ಪ್ರಕರಣಗಳಲ್ಲಿ ದೋಷಪೂರಿತ ತೀರ್ಪು ಕೊಟ್ಟಿದ್ದು ಬಯಲಾಗಿದ್ದು ಎಫ್ಐಆರ್ ದಾಖಲಾಗಿದೆ. ಹಾಗಾದ್ರೆ ಈ ಅಪೂರ್ವ ಬಿದರಿ ಯಾರು ಗೊತ್ತಾ? ಈಕೆ ಶಂಕರ್ ಬಿದರಿಯ ಮಗಳಲ್ಲ. ಹಾಗಾದ್ರೆ ಶಂಕರ್ ಬಿದರಿ ಅಪೂರ್ವಗೆ ಏನಾಗಬೇಕು? ಅಪೂರ್ವ ಬಿದರಿ ಬೆಳೆದು ಬಂದ ಹಾದಿ ಹೇಗಿದೆ? ದಲಿತ ನಾಯಕರು ಇವರ ಮೇಲೆ ಸಿಟ್ಟಾಗಿದ್ದು ಯಾಕೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಪೂರ್ವ ಬಿದರಿ ಹಿನ್ನೆಲೆ ಏನು? ಅಪೂರ್ವ ಬಿದರಿ 1992ರ ಜೂನ್ 20ರಂದು ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿಯಲ್ಲಿ ಜನಿಸಿದ್ರು. ಇವರ ತಂದೆ ರಾಜಶೇಖರ ಬಿದರಿ. ಇವರು ನೇಕಾರಿಕೆಗೆ ಬೇಕಾಗುವ ಕಚ್ಚಾ ವಸ್ತುಗಳನ್ನು ಉತ್ಪಾದಿಸುವ ಸೈಜಿಂಗ್ ಘಟಕದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಂಥ ಅಪೂರ್ವ ಬಿದರಿ ಬನಹಟ್ಟಿಯಲ್ಲೇ SSLC ಮತ್ತು PUC ವರೆಗೆ ಓದಿದ್ರು. PUCಯಲ್ಲಿ ಸೈನ್ಸ್ ತಗೊಂಡಿದ್ದ ಅಪೂರ್ವ 92% ಮಾರ್ಕ್ಸ್ನೊಂದಿಗೆ ಪಾಸ್ ಆಗಿದ್ರು. ನಂತರದಲ್ಲಿ MBBS ಮೆರಿಟ್ ಸೀಟ್ ಸಿಕ್ಕರೂ ಅಪೂರ್ವಗೆ ಅದು ಇಷ್ಟ ಇರಲಿಲ್ಲ. ಯಾಕಂದ್ರೆ ಮೊದಲಿನಿಂದಲೂ ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕು, ಸರ್ಕಾರಿ ಕೆಲಸ ಪಡಿಬೇಕು ಅನ್ನೋ ಆಸೆ ಇತ್ತು. ಇದೇ ಕಾರಣಕ್ಕೆ BA LLB ಮಾಡೋಕೆ ಬೆಂಗಳೂರಿಗೆ ಬಂದ್ರು. ಬೆಂಗಳೂರು ಯೂನಿವರ್ಸಿಟಿಯಿಂದ 2015ರಲ್ಲಿ LLB ಕಂಪ್ಲೀಟ್ ಮಾಡಿದ್ರು. 6 ತಿಂಗಳ ಕಾಲ ಕ್ರಿಮಿನಲ್ ಲಾಯರ್ ಜೊತೆ ಕೆಲಸ ಮಾಡಿದ್ರು. ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಿದ್ಧತೆ, ಪಾಸ್. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋ ಆಸಕ್ತಿ ಹೊಂದಿದ್ದ ಅಪೂರ್ವ ನಂತರ ತರಬೇತಿ ಪಡೆಯೋಕೆ ದೆಹಲಿಗೆ ಹೋದ್ರು. 1 ವರ್ಷದ ಬಳಿಕ ವಾಪಸ್ ಬಂದ್ರು. 2016ರಲ್ಲಿ ಜಡ್ಜ್ ಎಕ್ಸಾಮ್ ಬರೆದರಾದ್ರೂ ಫೈನಲ್ ಹಂತದಲ್ಲಿ ಫೇಲ್ ಆದ್ರು. ಇದಾದ್ಮೇಲೆ KPSC UPSC ಪರೀಕ್ಷೆ ಬರೆದ್ರು. UPSC ಪಾಸ್ ಆಗಲಿಲ್ಲ. 2019ರಲ್ಲಿ KPSCಯಲ್ಲಿ ಪಾಸ್ ಆಗಿ 12ನೇ ರ್ಯಾಂಕ್ ಪಡ್ಕೊಂಡ್ರು. ಚಿಕ್ಕೋಡಿಯಲ್ಲಿ ಪುರಸಭೆ ಮುಖ್ಯಾಧಿಕಾರಿಯಾಗಿ ಕೆಲಸ ಮಾಡಿದ್ರು. ಇದೀಗ ಬೆಂಗಳೂರು ದಕ್ಷಿಣದ ಉಪವಿಭಾಗಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಆರಂಭದಲ್ಲಿ ತುಂಬಾ ಕಟ್ಟುನಿಟ್ಟಾದ ಅಧಿಕಾರಿ ಅಂತಲೇ ಹೆಸರು ಮಾಡಿದ್ರು. ಆದ್ರೀಗ ಕೆಲಸಕ್ಕೆ ಸೇರಿದ ಕೆಲವೇ ವರ್ಷಗಳಲ್ಲಿ ಕಡಕ್ ಹೋಗಿ ಭ್ರಷ್ಟ ಅಧಿಕಾರಿಗಳ ಲಿಸ್ಟ್ಗೆ ಸೇರಿದ್ದಾರೆ. ಅಪೂರ್ವ ಮೇಲಿನ ಆರೋಪವೇನು? KS ಅಧಿಕಾರಿ ಅಪೂರ್ವ ಬಿದರಿ ವ್ಯಾಪ್ತಿಯಲ್ಲಿ ಭೂಮಿ ವ್ಯಾಜ್ಯ, ತೆರಿಗೆಯ ಅರ್ಜಿಗಳು, ಗ್ರಾಹಕರ ಕುಂದುಕೊರತೆಗಳು, ಬ್ಯಾಂಕಿಂಗ್, ಮಾನವ ಹಕ್ಕು ಸೇರಿದಂತೆ ಕೆಲ ಸಿವಿಲ್ ಕಿರಿಕ್ಗಳನ್ನು ಬಗೆಹರಿಸೋ ಅಧಿಕಾರ ಇರುತ್ತೆ. ಇವುಗಳನ್ನೇ ಅರೆನ್ಯಾಯಿಕ ಪ್ರಕರಣಗಳು ಅಂತ ಕರೆಯಲಾಗುತ್ತೆ. ಆದ್ರೆ ಅಪೂರ್ವ ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿರೋ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಅವರು ಅಧಿಕಾರಕ್ಕೆ ಏರಿದ ಬಳಿಕ ಈವರೆಗೆ ನೀಡಿರೋ ಎಲ್ಲಾ ಪ್ರಕರಣಗಳ ಆದೇಶವನ್ನ ಪರಿಶೀಲಿಸಲು ತಂಡ ರಚಿಸಲಾಗಿತ್ತು. ಈ ಪರಿಶೀಲನೆ ವೇಳೆ ಸುಮಾರು 53 ಕೇಸ್ಗಳಲ್ಲಿ ದೋಷಪೂರಿತ ತೀರ್ಪು ನೀಡಿರೋದು ಬೆಳಕಿಗೆ ಬಂದಿದೆ. ಇದೇ ಕಾರಣಕ್ಕೆ ಬೆಂಗಳೂರು ಪ್ರಾದೇಶಿಕ ಆಯುಕ್ತರ ಕಚೇರಿಯಿಂದ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗೆ ಜೂನ್ 30ರಂದು ಪತ್ರ ಬರೆಯಲಾಗಿದೆ. ಈ ಕೂಡಲೇ ಅಪೂರ್ವ ಬಿದರಿ ವಿರುದ್ಧ FIR ದಾಖಲಿಸಿ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ಶಂಕರ್ ಬಿದರಿಗೆ ಏನು ಲಿಂಕ್? ಕೆಲ ಮಾಧ್ಯಮಗಳಲ್ಲಿ ಮಾಜಿ IPS ಅಧಿಕಾರಿ ಶಂಕರ್ ಬಿದರಿ ಮಗಳು ಈ ಅಪೂರ್ವ ಬಿದರಿ ಅಂತ ಹೇಳಲಾಗ್ತಿದೆ. ಆದರೆ ಅಪೂರ್ವ ಶಂಕರ್ ಬಿದರಿ ಅವರ ಸ್ವಂತ ಮಗಳಲ್ಲ, ಬದಲಿಗೆ ತಮ್ಮನ ಮಗಳು. ಶಂಕರ್ ಬಿದರಿಗೆ ಹಲವು ಸಹೋದರರಿದ್ದು ಅವರಲ್ಲಿ ರಾಜಶೇಖರ್ ಬಿದರಿ ಕೂಡ ಒಬ್ರು. ಆ ರಾಜಶೇಖರ್ ಬಿದರಿ ಮಗಳೇ ಈ ಅಪೂರ್ವ. ಇನ್ನು ತಾವು KAS ಪಾಸ್ ಮಾಡಲು ನನ್ನ ದೊಡ್ಡಪ್ಪ ಶಂಕರ್ ಬಿದರಿಯೇ ನನಗೆ ದೊಡ್ಡ ಇನ್ಸ್ಪಿರೇಷನ್ ಅಂತ ಎಷ್ಟೋ ಸಲ ಅಪೂರ್ವ ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ಇದೇ ಅಪೂರ್ವ ಬಿದರಿ ಕೊರೋನಾ ಲಾಕ್ಡೌನ್ ಟೈಮ್ನಲ್ಲಿ ಚಿಕ್ಕೋಡಿ ಪುರಸಭೆ ಮುಖ್ಯಾಧಿಕಾರಿ ಆಗಿದ್ರು. ಈ ವೇಳೆ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ, ದಲಿತರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಶಂಕರ್ ಬಿದರಿ ಮಕ್ಕಳು ಹೇಗಿದ್ದಾರೆ? ಶಂಕರ್ ಬಿದರಿ ಡಾಕ್ಟರ್ ಉಮಾದೇವಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ವಿಜಯಲಕ್ಷ್ಮಿ ಮತ್ತು ವಿಜಯೇಂದ್ರ ಅನ್ನೋ ಮಕ್ಕಳಿದ್ದಾರೆ. ಅವರಲ್ಲಿ ವಿಜಯಲಕ್ಷ್ಮಿ ಬಿದರಿ IAS ಅಧಿಕಾರಿಯಾಗಿದ್ದು ಅವರ ಪತಿ ಮಲ್ಲಿಕಾರ್ಜುನ ಪ್ರಸನ್ನ ಮುಂಬೈನಲ್ಲಿ DCP ಆಗಿದ್ದಾರೆ. ಇನ್ನು ಶಂಕರ್ ಬಿದರಿ ಮಗ ವಿಜಯೇಂದ್ರ IPS ಅಧಿಕಾರಿಯಾಗಿದ್ದು CBIನಲ್ಲಿ ಉಪ ಜಂಟಿ ನಿರ್ದೇಶಕರಾಗಿದ್ದಾರೆ. ಶಂಕರ್ ಬಿದರಿ ಸೊಸೆ ಅಂದ್ರೆ ವಿಜಯೇಂದ್ರ ಪತ್ನಿ ಕೂಡ IAS ಅಧಿಕಾರಿಯಾಗಿದ್ದು ತಮಿಳುನಾಡಿನ ಸೇಲಂನಲ್ಲಿ DC ಆಗಿದ್ದಾರೆ. ಶಂಕರ್ ಬಿದರಿ ಪತ್ನಿ ಉಮಾದೇವಿ ವೈದ್ಯೆ ಆಗಿದ್ದು 2001ರಿಂದ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಫ್ರೆಂಡ್ಸ್,
ಇದು KS ಅಧಿಕಾರಿ ಅಪೂರ್ವ ಬಿದರಿ ಬಗ್ಗೆ, ಅವರಿಗೂ ಶಂಕರ್ ಬಿದರಿಗೂ ಇರೋ ಲಿಂಕ್ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.